ಭಾರತ ಮತ್ತೊಮ್ಮೆ ಪ್ರಪಂಚಕ್ಕೆ ತನ್ನ ಶಕ್ತಿ ಸಾಮರ್ಥ್ಯದ ಒಂದು ಸಂದೇಶವನ್ನ ನೀಡಿದೆ. ಈ ಸಂದೇಶದಿಂದ ಭಾರತದ ಶತ್ರು ದೇಶಗಳ ಎದೆಯಲ್ಲಿ ಒಂದು ನಡುಕ ಹುಟ್ಟಿದೆ ಅಂತಾನೆ ಹೇಳ್ಬೋದು. ಇಷ್ಟಕ್ಕೂ ಏನು ಸಂದೇಶವನ್ನ ಭಾರತ ಇಡೀ ಪ್ರಪಂಚಕ್ಕಾಗಿರ್ಬೋದು ಶತ್ರು ದೇಶಗಳಿಗೆ ಕೊಟ್ಟಿದೆ ಅಂತ ಹೇಳೋದಾದ್ರೆ, ರೀಸೆಂಟ್ ಆಗಿ ಅಂದ್ರೆ 2 days ಬ್ಯಾಕ್ 3500 ಕಿಲೋಮೀಟರ್ ರೇಂಜ್ ಇರ್ತಕ್ಕಂತಹ ಒಂದು ಇಂಟರ್ಮೀಡಿಯೇಟ್ ಬ್ಯಾಲಿಸ್ಟಿಕ್ ಮಿಸೈಲ್ ನ ಒಂದು ಪರೀಕ್ಷೆಯನ್ನ ಮಾಡಿತ್ತು. ಇದು ಯಶಸ್ವಿ ಕೂಡ ಆಗಿದೆ. ಇಷ್ಟಕ್ಕೂ ಯಾವ ಮಿಸೈಲ್ ಪರೀಕ್ಷೆಯಲ್ಲಿ ಭಾರತ ಯಶಸ್ವಿ ಆಗಿದೆ, ಇದರಿಂದ ಏನಕ್ಕೆ ಶತ್ರು ದೇಶಗಳ ಎದೆಯಲ್ಲಿ ಒಂದು ನಡುಕ ಉಂಟಾಗ್ತಿದೆ ಅಂಡ್ ಏನ್ ಇದರ ಶಕ್ತಿ ಸಾಮರ್ಥ್ಯ ಏನು, ಎಷ್ಟು ಟೈಪ್ಸ್ ಆಫ್ ಮಿಸೈಲ್ಸ್ ಭಾರತದಲ್ಲಿದೆ, ಇದರಿಂದ ಸೇನೆಗೆ ಎಷ್ಟೊಂದು ಸಾಮರ್ಥ್ಯ ಆಡ್ ಮಾಡ್ದಂಗೆ ಆಗುತ್ತೆ, ಯಾವ ರೀತಿಯಾದ ಮಿಸೈಲ್ಗಳನ್ನು ಯಾವ ರೀತಿ ವರ್ಕ್ ಆಗ್ತವೆ, ಎಷ್ಟು ಟೈಪ್ಸ್ ಆಫ್ ಮಿಸೈಲ್ಸ್ ಇದಾವೆ ಅಂಡ್ ಅದು ಯಾವ ತರ ಲಾಂಚ್ ಆಗ್ತಾರೆ, ಯಾವ ತರ ಟಾರ್ಗೆಟ್ ಗಳನ್ನ ಹಿಟ್ ಮಾಡ್ತವೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. DRDO ಅಭಿವೃದ್ಧಿ ಪಡಿಸಿರ್ತಕ್ಕಂತಹ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಒಂದು ಮಿಸೈಲ್ ಆದಂತಹ ಅಗ್ನಿ-3 ಒಂದು ಪರೀಕ್ಷೆಯನ್ನ ಫೆಬ್ರವರಿ 6, 2026ರಲ್ಲಿ ಒರಿಸ್ಸಾ ರಾಜ್ಯದಲ್ಲಿ ಈ ಒಂದು ಪರೀಕ್ಷೆಯನ್ನ ಯಶಸ್ವಿಯಾಗಿ DRDO ಏನು ನೇತೃತ್ವದಲ್ಲಿ ಕಂಪ್ಲೀಟ್ ಮಾಡಿದೆ ಅಂತಾನೆ ಹೇಳಬಹುದು. ಇಷ್ಟಕ್ಕೂ ಈ ಮಿಸೈಲ್ ನ ಸಾಮರ್ಥ್ಯ ಏನು, ಇದು ಇತ್ತೀಚೆಗೆ ಏನಕ್ಕೆ ಇದನ್ನ ಪರೀಕ್ಷೆ ಮಾಡಲಾಯಿತು, ಇದು ಸೇನೆಗೆ ಆಡ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಕ್ರೈಟೀರಿಯಾನ ಫುಲ್ಫಿಲ್ ಮಾಡಿದೆಯಾ ಅಂಡ್ ಭಾರತದಲ್ಲಿ ಇರತಕ್ಕಂಥ ಬೇರೆ ಬೇರೆ ಮಿಸೈಲ್ಗಳೇನು, ಅವು ರೇಂಜ್ಗಳೇನು, ಇಷ್ಟಕ್ಕೂ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಇದನ್ನ ಏನಕ್ಕೆ ಕರೀತಾರೆ ಅನ್ನೋದ್ರ ಬಗ್ಗೆ ಈಗ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅಗ್ನಿ-3 ಮಿಸೈಲ್ ಪರೀಕ್ಷೆಯಲ್ಲಿ ಕ್ಷಿಪಣಿಯ ನಿಖರತೆ, ವಿಶ್ವಾಸಾರ್ಹತೆ ಮತ್ತು ಕಾರ್ಯಾಚರಣೆಯ ಸಿದ್ಧತೆ ಸಂಪೂರ್ಣವಾಗಿ ದೃಢಪಟ್ಟಿದೆ ಅಂತಾನೆ ಹೇಳ್ಬೋದು. ಅಂಡ್ ಇದು ರೇಂಜ್ ನಾವು ನೋಡೋದಾದ್ರೆ 3000ದಿಂದ 3500 ಕಿಲೋಮೀಟರ್ ರೇಂಜ್ ಅನ್ನ ಇದು ಹೊಂದಿರ್ತದೆ. ಅಂಡ್ ಇದು 2 ಸ್ಟೇಜಸ್ ಅಲ್ಲಿ ಇದು ವರ್ಕ್ ಆಗುತ್ತೆ. ಅಂಡ್ ಇದಕ್ಕಿರ್ತಕ್ಕಂಥ ಫ್ಯೂಯಲ್ ಯಾವ್ದು ಅಂತ ನೋಡೋದಾದ್ರೆ ನಾವು ಇದು ಸಾಲಿಡ್ ಫ್ಯೂಯಲ್ ಅನ್ನ ಯೂಸ್ ಮಾಡ್ತಾರೆ. ಇದ್ರ ವೇಗ ಬಂದ್ಬಿಟ್ಟು ಹೈಪರ್ಸೋನಿಕ್ ಅಂತಂದ್ರೆ ಇದು ಶಬ್ದಕ್ಕಿಂತ ಹೆಚ್ಚು ವೇಗವಾಗಿ ಹೋಗುವಂತದ್ದಾಗಿರ್ತದೆ. ಅಂಡ್ ಇದು ಕನ್ವೆನ್ಷನಲ್ ವಾರ್ ಹೆಡ್ ಗಳ ಕೆಪಾಸಿಟಿ ಇರ್ತಕ್ಕಂಥದ್ದು ಅಂಡ್ ಅದೇ ರೀತಿ ನ್ಯೂಕ್ಲಿಯರ್ ವಾರ್ ಹೆಡ್ ಗಳನ್ನ ಕೂಡ ಇದು ತಗೊಂಡು ಹೋಗುವಂತ ಕೆಪಾಸಿಟಿಯನ್ನ ಹೊಂದಿರ್ತದೆ. ಅಂಡ್ ಮಲ್ಟಿಪಲ್ ಟಾರ್ಗೆಟ್ ಗಳನ್ನ ಒಮ್ಮೆ ಟಾರ್ಗೆಟ್ ಮಾಡಿ ಅದನ್ನ ನಾಶ ಮಾಡುವಂತಹ ಸಾಮರ್ಥ್ಯ ಕೂಡ ಈ ಒಂದು ಅಗ್ನಿ-3 ಮಿಸೈಲ್ಗೆ ಇದೆ ಅಂತಾನೆ ಹೇಳ್ಬೋದು. ಭಾರತ ಒಂದು ಶಾಂತಿಯನ್ನ ಬಯಸುವಂತಹ ದೇಶನೇ ಆಗಿರ್ಬೋದು, ಆದ್ರೆ ಒಂದನ್ನ ಶಕ್ತಿ ಸಾಮರ್ಥ್ಯ ಅಂತ ಬಂದಾಗ ಯಾವುದೇ ರಾಜ್ಯ ಅನ್ನೋದು ಇರೋದಿಲ್ಲ. ಈಗಿನ ಅಗ್ನಿ-3 ಅಂತ ಏನೀಗ ಲಾಂಚ್ ಮಾಡಿ ಈಗ ನಾವೇನ್ ಪರೀಕ್ಷೆ ಮಾಡಿದೀವೋ ಇದು 3rd ರೇಂಜ್ ಇರ್ತಕ್ಕಂತಹ ಒಂದು ಮಿಸೈಲ್ ಅಂತಾನೆ ಹೇಳ್ಬೋದು. ಈ ಸಿರೀಸ್ ಅಲ್ಲಿ ಅಗ್ನಿ-1, ಅಗ್ನಿ-2, ಅಗ್ನಿ-3, ಅಗ್ನಿ-4, ಅಗ್ನಿ-5 ತನಕ ಇದೆ. ಅಂಡ್ ಅಗ್ನಿ-1 ರೇಂಜ್ ನಾವು ನೋಡೋದಾದ್ರೆ 700 ಇಂದ 900 ತನಕ ಇದೆ. ಅಗ್ನಿ-2 ನೋಡೋದಾದ್ರೆ 2000 ಕಿಲೋಮೀಟರ್ ರೇಂಜ್ ಇದೆ. ಅಗ್ನಿ-3 ಈಗ ಪರೀಕ್ಷೆ ಏನ್ ಮಾಡಿದೀವಿ ಇದು ಅಪ್ ಟು 3500 ಕಿಲೋಮೀಟರ್ ರೇಂಜ್ ಇರುತ್ತೆ. ಅಂಡ್ ಅಗ್ನಿ-4 ಅಂಡ್ ಅಗ್ನಿ-5 ಏನಿದೆ ಇದು ಇನ್ನೂ ಹೆಚ್ಚು ದೂರ ಇರ್ತಕ್ಕಂಥದ್ದು. ಅಪ್ ಟು ಏನು ಅಗ್ನಿ-5 ಏನ್ ಲೇಟೆಸ್ಟ್ ಇದೆ ಸೊ ಅದು ಬಂದ್ಬಿಟ್ಟು ಅಪ್ ಟು 5500 ಕಿಲೋಮೀಟರ್ ರೇಂಜ್ ಇರ್ತಕ್ಕಂಥದ್ದು. ಇದು ಒಂದು ಖಂಡಾಂತರ ಕ್ಷಿಪಣಿ ಅಂತ ಕೂಡ ಕರೀತಾರೆ. ಇದು ಏಷ್ಯಾ ಪೂರ್ತಿ ಅದೇ ರೀತಿ ಯುರೋಪ್ ಅನ್ನು ಕೂಡ ಕವರ್ ಮಾಡೋಷ್ಟು ರೇಂಜ್ ಇರುತ್ತೆ. ಇದು ಅತಿ ಹೆಚ್ಚು ರೇಂಜ್ ಇರ್ತಕ್ಕಂಥ ಒಂದು ಅಗ್ನಿ-5 ಏನಿದೆ ಕ್ಷಿಪಣಿ ಅದು ಹೈ ರೇಂಜ್ ಇರ್ತಕ್ಕಂತಹ ಒಂದು ಮಿಸೈಲ್ ಅಂತಾನೆ ಹೇಳ್ಬೋದು. ಇಷ್ಟಕ್ಕೂ ಈ ಮಿಸೈಲ್ಸ್ ಅಲ್ಲಿ ಯಾವ ತರ ಟೈಪ್ಸ್ ಆಫ್ ಮಿಸೈಲ್ಸ್ ಇದಾರೆ, ಯಾವ ರೀತಿ ಈ ಮಿಸೈಲ್ಸ್ ಗಳನ್ನ ವಿಂಗಡಣೆ ಮಾಡಿದ್ದಾರೆ ಅದು ಡಿಪೆಂಡ್ ಆಗಿರುತ್ತೆ. ರೇಂಜ್ ಮೇಲೆ ಆಗಿರ್ಬೋದು ಅಥವಾ ಯಾವ ತರ ಲಾಂಚ್ ಮಾಡ್ತೀವಿ ಅನ್ನೋದ್ರ ಬೇಸ್ ಮೇಲೆ ಅಂಡ್ ಯಾವ ತರ ಟಾರ್ಗೆಟ್ ಗಳನ್ನ ಇದು ನಾಶ ಮಾಡುತ್ತೆ ಅನ್ನೋದ್ರ ಬೇಸ್ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಸೈಲ್ಸ್ ಅನ್ನ ಕೂಡ ನಾವು ಹೆಸರಿಸಿದೀವಿ, ವಿಂಗಡಣೆ ಮಾಡಿದೀವಿ. ಸೊ ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಹೇಳ್ಬಿಟ್ಟು, ಬ್ಯಾಲಿಸ್ಟಿಕ್ ಮಿಸೈಲ್ ಅಂತಂದ್ರೆ ಇದು ಬಂದ್ಬಿಟ್ಟು ಬಿಡುಗಡೆ ಆದ್ಮೇಲೆ ಗುರುತ್ವಾಕರ್ಷಣ ಶಕ್ತಿ ಆಧಾರದ ಮೇಲೆ ಸೊ ಬಿಲ್ಲಿನಂತೆ ಹೋಗ್ತದೆ. ಒಂದ್ಸಲ ಇದು ಲಾಂಚ್ ಮಾಡಿದೀವಿ ಅಂತಂದ್ರೆ ಇದು ನಮ್ಮ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಸೊ ಅದು ಟಾರ್ಗೆಟ್ ಅನ್ನ ಏನ್ ಫಿಕ್ಸ್ ಮಾಡಿರ್ತೀವಿ ಆ ಟಾರ್ಗೆಟ್ ಅನ್ನ ಹೋಗಿ ನಾಶ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದ್ರ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಇದು ದೀರ್ಘ ದೂರದ ದಾಳಿಗೆ ಅಂತಂದ್ರೆ ಹೈ ರೇಂಜ್ ಇರ್ತಕ್ಕಂಥದ್ದು. ಈಗ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಅಥವಾ ಈ ಖಂಡದಿಂದ ಬೇರೆ ಖಂಡಕ್ಕೆ ಹೋಗ್ಬೇಕು ಅಂತಂದ್ರೆ ಅಂತ ಕಡೆ ಯೂಸ್ ಮಾಡ್ಲಿಕ್ಕೆ ಇದು ಹೈ ಯೂಸ್ಫುಲ್ ಇರ್ತಕ್ಕಂಥ ಒಂದು ಮಿಸೈಲ್ ಅಂತಾನೆ ಹೇಳ್ಬೋದು. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇದು ಅಣು ಯುದ್ಧ ಶಸ್ತ್ರ ಹೊತ್ತೊಯ್ಯುವ ಒಂದು ಸಾಮರ್ಥ್ಯವನ್ನ ಹೊಂದಿರ್ತದೆ. ಅಂದ್ರೆ ನ್ಯೂಕ್ಲಿಯರ್ ಹೆಡ್ ಅನ್ನ ತಗೊಂಡು ಹೋಗುವಂತ ಕೆಪಾಸಿಟಿ ಹೊಂದಿರ್ತದೆ ಈ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತಾನೆ ಹೇಳ್ಬೋದು. ಅಂಡ್ ನಮ್ಮ ಬಳಿ ಇರ್ತಕ್ಕಂಥ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ಇದು ಅಗ್ನಿ ಇದೆ, ಅದೇ ರೀತಿ ಪೃಥ್ವಿ ಸಿರೀಸ್ ಕೂಡ ನಮ್ಮಲ್ಲಿದೆ. ಸೆಕೆಂಡ್ ಟೈಪ್ ಆಫ್ ಮಿಸೈಲ್ ಅಂತಂದ್ರೆ ಅದು ಕ್ರೂಸ್ ಮಿಸೈಲ್. ಇದು ಒಂದು ವಿಮಾನದಂತೆ ಹಾರಾಡುವಂತ ಒಂದು ಮಿಸೈಲ್ ಆಗಿರ್ತದೆ. ಅಂಡ್ ಇದು ಇದರ ವಿಶೇಷ ಏನಪ್ಪಾ ಅಂತಂದ್ರೆ ಇದು ಕಡಿಮೆ ಎತ್ತರದಲ್ಲಿ ಹಾರಿ ಅಂಡ್ ಶತ್ರುಗಳ ಒಂದು ರಾಡರ್ಗಳು ಏನಿರ್ತವೆ ಅದಕ್ಕೆ ಗುರುತು ಸಿಗದೆ ಹಾಗೆ ಅವುಗಳ ಕಣ್ಣು ತಪ್ಪಿಸಿ ಏನ್ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ತೀವಿ ಆ ಟಾರ್ಗೆಟ್ ಗಳನ್ನ ನಾಶಪಡಿಸುವಂತಹ ಒಂದು ಸಾಮರ್ಥ್ಯವನ್ನ ಈ ಮಿಸೈಲ್ಗಳು, ಕ್ರೂಸ್ ಮಿಸೈಲ್ಗಳು ಹೊಂದಿರ್ತವೆ. ಅಂಡ್ ಇದರಿಂದ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಇದರಿಂದ ಅತ್ಯಂತ ನಿಖರ ದಾಳಿ ಅನ್ನೋದು ಆಗ್ತದೆ. ಅದಲ್ಲದೆ ಇದನ್ನ ಅಡ್ವಾನ್ಸ್ ಟೆಕ್ನಾಲಜಿಯನ್ನ ಬಳಸಿ ಇದನ್ನ ಕ್ರೂಸ್ ಮಿಸೈಲ್ ಅನ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡಿ ಇದನ್ನ ಲಾಂಚ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ನಮ್ಮ ಬಳಿ ಇರ್ತಕ್ಕಂಥ
ಇರ್ತಕ್ಕಂಥ ಕ್ರೂಸ್ ಮಿಸೈಲ್ಸ್ ಯಾವಿದಾವ ಅಂತಂದ್ರೆ ಏನು ಅತಿ ಹೈ ಟೆಕ್ನಾಲಜಿ ಅಂಡ್ ಹೈ ಪವರ್ಫುಲ್ ವೆಪನ್ ಆಗಿರ್ತಕ್ಕಂಥ ಬ್ರಹ್ಮೋಸ್ ಇದೆ. ಅದೇ ರೀತಿ ನಿರ್ಭಯ ಕೂಡ ನಮ್ಮಲ್ಲಿದೆ. ಮತ್ತೆ ಮೂರನೇ ಟೈಪ್ ಬಂದ್ಬಿಟ್ಟು ಇದು ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಅಂತ ಹೇಳ್ಬಿಟ್ಟು, ಅಂದ್ರೆ ಇದು ಭೂಮಿಯಿಂದ ಭೂಮಿಗೆ ಗುರಿಯನ್ನ ಹೊಡೆಯುವಂತ ಮಿಸೈಲ್ ಇದಾಗಿರ್ತದೆ. ಅಂಡ್ ಇದರಲ್ಲಿ ನಮ್ಮ ಬಳಿ ಇರತಕ್ಕಂಥ ಸರ್ಫೇಸ್ ಟು ಸರ್ಫೇಸ್ ಕ್ಷಿಪಣಿಗಳಂತಂದ್ರೆ ಅಗ್ನಿ ಮತ್ತೆ ಪೃಥ್ವಿ ಇದೆ. ಅಂಡ್ ನೆಕ್ಸ್ಟ್ ಫೋರ್ತ್ ಬಂದ್ಬಿಟ್ಟು ಸರ್ಫೇಸ್ ಟು ಏರ್ ಕ್ಷಿಪಣಿ ಅಂತಂದ್ರೆ ಇದು ಶತ್ರುವಿನ ವಿಮಾನಗಳನ್ನಾಗಿರ್ಬೋದು ಅಥವಾ ಹೆಲಿಕಾಪ್ಟರ್ ಗಳನ್ನ ಅಥವಾ ನಮ್ಮ ಕಡೆಗೆ ಬರ್ತಾ ಇರತಕ್ಕಂಥ ಕ್ಷಿಪಣಿಗಳನ್ನ ಹೊಡಿಬೇಕು ಅಂತಂದ್ರೆ ಈ ತರದ ಒಂದು ಕ್ಷಿಪಣಿಗಳನ್ನ ಬಳಸ್ತೀವಿ. ಸರ್ಫೇಸ್ ಟು ಏರ್ ಅಂತಂದ್ರೆ ಭೂಮಿಯಿಂದ ಮೇಲ್ಗಡೆಯಿಂದ ಬರ್ತಕ್ಕಂಥ ಟಾರ್ಗೆಟ್ ಗಳನ್ನ ಹೊಡೆಯೋದಕ್ಕೆ ಸೊ ಈ ತರ ಮಿಸೈಲ್ ಗಳನ್ನ ನಾವು ಬಳಸ್ತೀವಿ. ಅಂಡ್ ಈ ತರ ಬಳಸೋ ಮಿಸೈಲ್ ಗಳು ನಮ್ಮ ಬಳಿ ಇರೋದು S-400 ಇದೆ. ಅದೇ ರೀತಿ ಆಕಾಶನ ಒಂದು ಮಿಸೈಲ್ ಕೂಡ ನಮ್ಮ ಬಳಿ ಇದೆ. ಇನ್ನು ಐದನೇದು ಏನಪ್ಪಾ ಅಂತಂದ್ರೆ ಏರ್ ಟು ಏರ್ ಕ್ಷಿಪಣಿ. ಅಂದ್ರೆ ಏರ್ ಟು ಏರ್ ಅಂತಂದ್ರೆ ಗಾಳಿಯಲ್ಲೇ ಹೊಡೆದು ಗಾಳಿಯಲ್ಲಿ ಇರ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಗಾಳಿಯಿಂದನೇ ಹೊಡೆಯುವಂತದ್ದಾಗಿರ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕಂದ್ರೆ ವಿಮಾನದಿಂದ ವಿಮಾನಕ್ಕೆ ಹೊಡೆಯುವ ಒಂದು ಕ್ಷಿಪಣಿ ಅಂತಂದ್ರೆ ಈಗ ನಮ್ಮ ವಿಮಾನದಲ್ಲಿ ಯುದ್ಧ ವಿಮಾನದಲ್ಲಿ ನಾವು ಕ್ಷಿಪಣಿಗಳನ್ನೆಲ್ಲ ಇಟ್ಕೊಂಡಿರ್ತೇವೆ. ಅಂಡ್ ಅಪೋಸಿಟ್ ಅಲ್ಲಿ ಯಾರ್ದಾದ್ರು ಏನು ನಮ್ಮ ಶತ್ರು ವಿಮಾನ ಬರ್ತಾ ಇದೆ ಅಥವಾ ಕ್ಷಿಪಣಿ ಬರ್ತಾ ಇದೆ ಅಂದ್ರೆ ಸೊ ವಿಮಾನದಿಂದ ಲಾಂಚ್ ಮಾಡಿ ಅದನ್ನ ನಾಶ ಮಾಡುವಂಥದ್ದು. ಅಂಡ್ ಈ ಏರ್ ಟು ಏರ್ ಏನು ಮಿಸೈಲ್ ನಮ್ಮ ಹತ್ರ ಇರೋದು ಅಂದ್ರೆ ಅಸ್ತ್ರ ಇದೆ, ಅದ್ರ ಜೊತೆಗೆ R-73 ಅನ್ನೋ ಒಂದು ಮಿಸೈಲ್ ಕೂಡ ಇದೆ. ಅಂಡ್ ಸಿಕ್ಸ್ ಬಂದ್ಬಿಟ್ಟು A ಟು ಸರ್ಫೇಸ್ ಕ್ಷಿಪಣಿ ಅಂತ ಹೇಳ್ಬಿಟ್ಟು ಇದು ವಿಮಾನದಿಂದ ಭೂಮಿಯ ಮೇಲೆ ಏನು ದಾಳಿ ಮಾಡುವಂಥದ್ದು. ಅಂತಂದ್ರೆ ವಿಮಾನದಲ್ಲಿ ಕ್ಷಿಪಣಿಗಳನ್ನ ತಗೊಂಡೋಗಿ ಭೂಮಿಯ ಮೇಲೆ ಇರತಕ್ಕಂಥ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ಲಾಂಚ್ ಮಾಡಿದೀವಿ ಅಂತಂದ್ರೆ ವಿಮಾನದಿಂದ ಭೂಮಿ ಮೇಲೆ ಬಂದು ಟಾರ್ಗೆಟ್ ಅನ್ನ ನಾಶ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದು ನಮ್ಮ ಹತ್ರ ಇರೋದು ಬ್ರಹ್ಮೋಸ್ ಇದೆ ಅಂಡ್ ನಾಪೆ ಕೂಡ ಇದೆ. ಬ್ರಹ್ಮೋಸ್ ಪ್ಲಸ್ ನಾಪೆ ಇದು ನಮ್ಮಲ್ಲಿ ಇರತಕ್ಕಂಥದ್ದು. ಸೆವೆಂತ್ ಬಂದ್ಬಿಟ್ಟು ಆಂಟಿ ಟ್ಯಾಂಕ್ ಕ್ಷಿಪಣಿ ಅಂತ ಹೇಳ್ಬಿಟ್ಟು, ಅಂತಂದ್ರೆ ಇದು ಬಂದ್ಬಿಟ್ಟು ಟ್ಯಾಂಕ್ ಗಳನ್ನ ನಾಶ ಮಾಡಿಸೋದಕ್ಕೆ ವಿಶೇಷವಾಗಿ ವಿನ್ಯಾಸಗೊಳಿಸಿರ್ತಕ್ಕಂಥ ಈ ಒಂದು ಕ್ಷಿಪಣಿ ಆಗಿರ್ತದೆ. ಅಂಡ್ ನಮ್ಮ ಬಳಿ ಇರತಕ್ಕಂಥ ಕ್ಷಿಪಣಿಗಳು ಈ ರೇಂಜ್ ಅಲ್ಲಿ ಏನು ಟ್ಯಾಂಕ್ ಗಳನ್ನ ನಾಶ ಮಾಡ್ಲಿಕ್ಕೆ ನಾಗ್ ಅನ್ನೋದಿದೆ, ಮತ್ತೆ ಜಾವಲಿನ್ ಕೂಡ ನಮ್ಮ ಬಳಿ ಇದೆ ಅಂತಾನೆ ಹೇಳ್ಬೋದು. ಮತ್ತೊಂದು ಇಂಟರ್ಸೆಪ್ಟರ್ ಕ್ಷಿಪಣಿ ಅಂತ ಹೇಳ್ಬಿಟ್ಟು, ಈ ಇಂಟರ್ಸೆಪ್ಟರ್ ಕ್ಷಿಪಣಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಶತ್ರು ಕ್ಷಿಪಣಿಗಳನ್ನ ಮಧ್ಯದಲ್ಲಿ ತಡೆದು ನಾಶ ಮಾಡುವಂತದ್ದು. ಅಂದ್ರೆ ಈಗ ನಮ್ಮ ಬಳಿ ಯಾವುದೋ ಒಂದು ಶತ್ರುವಿನ ಕ್ಷಿಪಣಿ ಬರ್ತಾ ಇದೆ ಟಾರ್ಗೆಟ್ ಅನ್ನ ಮಾಡ್ಕೊಂಡು ನಮ್ಮ ಕಡೆಗೆ ಅಂತಂದ್ರೆ ನಮ್ಮ ಕಡೆಯಿಂದ ಕಳಿಸಿ ಅದನ್ನು ಮಧ್ಯದಲ್ಲೇ ಇಂಟರ್ಸೆಪ್ಟ್ ಮಾಡಿ ಅದನ್ನ ಅಲ್ಲೇ ನಾಶ ಮಾಡುವಂತಹ ಒಂದು ಕ್ಷಿಪಣಿಗಳಿಗೆ ಏನೋ ಇಂಟರ್ಸೆಪ್ಟ್ ಕ್ಷಿಪಣಿ ಅಂತ ಕರೀತಾರೆ. ನಮ್ಮ ಬಳಿ ಇರತಕ್ಕಂಥದ್ದು PAD ಪ್ಯಾಡ್ ಆಗಿರ್ಬೋದು ಮತ್ತೆ AAD ಇವು ನಮ್ಮ ಬಳಿ ಇರತಕ್ಕಂಥದ್ದು. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಪ್ರತಿ ಕ್ಷಿಪಣಿಗೂ ತನ್ನದೇ ಆದ ಗುರಿ, ಶಕ್ತಿ ಮತ್ತು ತಂತ್ರಜ್ಞಾನ ಅನ್ನೋದು ಇರುತ್ತೆ. ಇವು ದೇಶದ ಭದ್ರತೆಗೆ ನಿಜವಾದ ಶಕ್ತಿ ಅಂತಾನೆ ಹೇಳಬಹುದು. ಇದಿಷ್ಟು ರೀಸೆಂಟ್ ಆಗಿ ಏನು ಅಗ್ನಿ-3 ಕ್ಷಿಪಣಿಯ ಪರೀಕ್ಷೆ ಆಗಿದೆ ಅದ್ರ ಬಗ್ಗೆ ತಿಳಿಸೋ ಮಾಹಿತಿ ಅಂಡ್ ಟೈಪ್ಸ್ ಆಫ್ ಕ್ಷಿಪಣಿಗಳೇನಿದೆ ಯಾವ ತರ ಕೆಲಸ ಮಾಡ್ತಾವೆ ಅನ್ನೋದ್ರ ಬಗ್ಗೆ ತಿಳಿಸೋ ಸಣ್ಣ ಪ್ರಯತ್ನ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.